ಶ್ರೀ ಮಾತೃಭ್ಯೋ ನಮಃ ಪಿತೃಭ್ಯೋ ನಮಃ ಆಚಾರ್ಯೇಭ್ಯೋ ನಮಃ ಅತಿಥಿ ದೇವೋಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ತಿಳಿಯ ಹೇಳುವೆ ಕೃಷ್ಣ ಕಥೆಯನು, ಇಳೆಯ ಜಾಣರು ಮೆಚ್ಚುವಂತಿರೆ, ನೆಲೆಗೆ ಪಂಚಮ ಶ್ರುತಿಯ ನೊರೆವೆನು ಕೃಷ್ಣ ಮೆಚ್ಚಲಿಕೆ. ಹಲವು ಜನ್ಮದ ಪಾಪರಾಶಿಯ ತೊಳೆವ ಜಲವಿದು, ಶ್ರೀಮದಾಗಮ ಕುಲಕ್ಕೆ ನಾಯಕ ಭಾರತಾಕೃತಿ ಪಂಚಮ ಶ್ರುತಿಯ. ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳೇ, ಕುಮಾರವ್ಯಾಸ ಭಾರತದ ಅರಣ್ಯ ಪರ್ವದ 18ನೆಯ ಸಂಧಿಯ ಸೂಚನೆ. ಪರಿವಿಡಿಯಲಾದ್ವೈತವನದಲ್ಲಿ ಬೆರಸಿ ಬಿಟ್ಟುದು ಬೀಡು, ಪರಿವಿಡಿಯಲಾದ್ವೈತವನದಲ್ಲಿ ಬೆರೆಸಿ ಬಿಟ್ಟುದು ಬೀಡು, ಕಂಧರ್ವರಿಗೆ ಕೌರವ ಬಲದೊಡನೆ ಮಸೆದುದು ಮಹಾಸಮರ. ದ್ವೈತವನದಲ್ಲಿ ಪಾಂಡವರಿರಬೇಕಾದ್ರೆ ಕೌರವರು ಘೋಷಯಾತ್ರೆ ಅಂತ ಬಂದರು. ಅಲ್ಲಿ ಬೀಡನ್ನು ಬಿಡ್ತಾರೆ. ಆಗ ಗಂಧರ್ವರಿಗೂ ಮತ್ತು ಕೌರವರಿಗೂ ಯಾವ ರೀತಿ ಮಹಾಸಮರ ಪ್ರಾರಂಭ ಆಗುತ್ತೆ, ಅದಕ್ಕೆ ಕಾರಣ ಏನು ಅನ್ನತಕ್ಕಂಥದ್ದನ್ನು ನಾವು ಈ ಸಂಧಿಯಲ್ಲಿ ಸಂಕ್ಷಿಪ್ತವಾಗಿ ತಿಳಿಯಬೇಕು. ಅಂದರೆ, ಕೇಳು ಜನಮೇ ಜಯ ಧರಿತ್ರಿ ಪಾಲ, ತುರುಪಳ್ಳಿಗಳ ನೋಡಿ ವನಾಳಿ ತಪ್ಪದೆ ಬೇಂಟೆಯಾಡಿ ಸಮಸ್ತ ಬಲ ಸಹಿತ, ಲೀಲೆ ಮಿಗಲಾ ಪಾಂಡವರ ವನವೇಲೆಯಲ್ಲಿ ನಿಸ್ಸಾಳ ರಭಸದ ಸೂಳ ಸಂಕೇತದಲ್ಲಿ ನೃಪ ಬಿಡಿಸಿದನು ಪಾಳಯವ. ಆ ಗೋಪಾಲಕರಿಗೆ ಬೇಕಾಗಿರತಕ್ಕಂಥ ಉಡುಗೊರೆಯನ್ನು ಕೊಟ್ಟು, ಗೋವುಗಳನ್ನು ಕಾಡ್ತಕ್ಕಂಥ ಅನೇಕ ಮೃಗಗಳನ್ನು ಮೃಗಯಾಬೇಟದಿಂದ ಬೇಟೆಯಾಗಿಬಿಟ್ಟು ಅವುಗಳ ಒಂದು ಕಷ್ಟವನ್ನು ತಪ್ಪಿಸಿಬಿಟ್ಟು, ನಂತರ ಪಾಂಡವರ ಒಂದು ಬಿಡಾರ ಎಲ್ಲಿಗಿದೆಯೋ ಅಲ್ಲಿಗೆ ಸೈನ್ಯವನ್ನು ಕೌರವ ಹರಿಸ್ತಾನೆ, ಅಥವಾ ಆ ಸೈನ್ಯ ಅಲ್ಲಿಗೆ ಬರುತ್ತೆ ಅನ್ನತಕ್ಕಂಥದ್ದಿದೆ. ಲಾಯ ನೀಡಿತು ಮುಂದೆ ರಾವುತಪಾಯಕರಿಗೆ, ಎಡವಂಕ ಮಂತ್ರಿ ಪಸಾಯತರು ಕರ್ಣಾದಿಗಳಿಗೆಡೆಯಾಯಿತು ಬಲವಂಕ. ಪಾಂಡವರೆಲ್ಲಿದ್ದರೋ ಆ ಒಂದು ವನಾಂತರಕ್ಕೆ, ಆ ಬಿಡಾರಕ್ಕೆ ಬರ್ತಿದ್ದಾರಂತೆ. ಅವರ ಒಂದು ದರ್ಪವನ್ನು ತೋರಿಸ್ಕೋಬೇಕು ಅಂತ ಹೇಳಿಬಿಟ್ಟು, ಏನು ಕರ್ಣ, ದ್ರೋಣಾಚಾರ್ಯರು ಬರ್ತಾ ಇಲ್ಲ, ಕರ್ಣ, ದುರ್ಯೋಧನ, ದುಶ್ಯಾಸನ, ಶಕುನಿಗಳೇ ಮೊದಲಾಗಿರ್ತಕ್ಕಂಥವರೆಲ್ಲ ಬರ್ತಾ ಇದ್ದಾರೆ. ರಾಯನ ರಮನೆ ಮೌಕ್ತಿಕದ ಕಳಶಾಯತದ ಬೆಳಗಿನಲ್ಲಿ, ಪಾಂಡವರಾಯ ನೆಲೆವನೆಗಳನ್ನು ನಗುತ್ತಿದ್ದುದು ನವಾಯಿಯಲಿ. ಏನು ಕಳಶಾಕ ನಡಿ ಸಮೇತ, ವಾದ್ಯರವ ಸಮೇತ, ಡಮ 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 ಅಂತ ಭೇರಿ ಸಮೇತ ನೇರವಾಗಿ ಅವರು ಪಾಂಡವರಲ್ಲಿದ್ದರು ಆ ಒಂದು ಆಶ್ರಮದ ಹತ್ರ ಬರ್ತಾರೆ. ಕೆಲರು ಹೊಂದಾವರೆಯ ಹಂತಿಯ ಕಳನ ಹೊಕ್ಕರು, ಬಿಲ್ವ ಫಲಗಳ ನಿಲುಕಿ ಕೊಯ್ದರು, ಕೊಡಹಿ ಮೊಲೆಗಳ ಮೇಲು ದಿನ ನಿರಿಯ. ಕೆಲರು ಹೂಗೊಂಚಲಿನ ತುಂಬಿಯ ಬಳಗವನು ಬೆಂಕೊಂಡರೂ, ಉಳಿವರೆಗಿಳಿಗೆ ಹಾರುವ ಬಲೆಗಳನ್ನು ಹಾಕಿದರು ಕೊಂಬಿನಲ್ಲಿ. ಮೊದಲೇ ಹೆಣ್ಣುಮಕ್ಕಳು ಲಕ್ಷಾಂತರ ಜನ ಹೂಗಳನ್ನು ಕೊಳ್ಳೋದು, ಆ ಹೂಗಳನ್ನು ಕೊಯ್ಯೋದು ಕೇಳ್ತೀಯ, ಮರಗಳನ್ನು ಬಳಿಗಳನ್ನು ತುಳಿಯೋದು ಕೇಳ್ತೀಯ, ಆಮೇಲೆ ಫಲಗಳನ್ನು ಕೀಳೋದು ಕೇಳ್ತೀಯ. ಏನು ಸಿಕ್ಕಾಪಟ್ಟೆ ಅವ್ರಿಗೆ ಹೆಂಗೆ ಬೇಕೋ ಹಂಗೆ ತುಳಿತಾ ಇದ್ದಾರಂತೆ, ಕೊಯ್ತಾ ಇದ್ದಾರಂತೆ, ಆ ವನದಲ್ಲಿ ತಿರುಗ್ತಾ ಇದ್ದಾರಂತೆ ಲಕ್ಷಾಂತರ ಜನ ಹೆಣ್ಮಕ್ಕಳು. ಅಷ್ಟೊತ್ತಿಗಲ್ಲಿ ನೇರವಾಗಿ ಬಂದರೆ ಆ ಧರ್ಮರಾಜನ ಒಂದು ಪರಿವಾರವೇ ಋಷಿಗಳು, ಧೌಮ್ಯ ಋಷಿಯ ಸಮೂಹ 60,000 ಜನ. ಪಾಪ ಅವರೆಲ್ಲ ತಪಸ್ಸು, ಧ್ಯಾನ, ಅನುಷ್ಠಾನಗಳನ್ನು ಮಾಡ್ತಿದ್ದಾರೆ. ನೇರವಾಗಿ ಅಲ್ಲಿಗೆ ಬಂದರು, ಚೇಷ್ಟೆ ಮಾಡೋದಕ್ಕೆ ಪ್ರಾರಂಭ ಮಾಡಿದರು. ಯಾಕೆಂದರೆ ಮನಸ್ಸು ಸಾಮಾನ್ಯ ಅಲ್ಲ.
ಪರದ್ರವ್ಯವ ಅಪಹರಿಸುವೆನೆಂಬುದು ಪರನಾರಿಯರಲಿ ಮೋಹಗೊಳ್ಳುವುದು ಪರಭೋಜನಕ್ಕೆ ಪಯಣವೆಂಬುದು ನೆರೆಮನೆ ಸುದ್ದಿಯ ಅರಿಯುವೆನೆಂಬುದು ಮನಸ್ಸು ಸ್ಥಿರವಾಗಿ ನಿಲ್ಲದಲ್ಲ. ಇಂಥ ಮನಸ್ಸಿಗೆ ಮನಸ್ಸನ್ನು ಕೊಟ್ಟಿರ್ತಕ್ಕಂಥ ಸ್ತ್ರೀಯರು ನೇರವಾಗಿ ಬಂದಿದ್ದರಂತೆ ಆ ಋಷಿಗಳ ಹತ್ರ. ಕೆದರಿದರು ಗಡ್ಡವನು ಉಪಾಧ್ಯಾಯರು ಬೆದರಿ ನಿಂದರು. ಪಾಪ ಧ್ಯಾನ ಕೂತ್ಕೊಂಡಿದ್ರೆ ಅವರ ಗಡ್ಡಗಳನ್ನು ಬಂದು ಕೆದರ್ತಾರೆ ಯಾರಾದರೂ. ಅವರು ನಿಟ್ಟು ಬಿದ್ದು ನೋಡಿದರು. ಇದೇ ನಿರವು ಮಾಡಿದ ವಿಟಾಳವ ಹೇಳುವೆವು ಕುಂತಿ ಕುಮಾರರಿಗೆ. ಏನು ಚೇಷ್ಟೆ ಮಾಡ್ತಿದ್ದಾರಲ್ಲ ಇವರೆಲ್ಲ. ಧ್ಯಾನ ಅಂದ್ರೇನು, ಇವ್ರು ನಮ್ಮ ಹತ್ರಕ್ಕೆ ಬರೋದು ಅಂದ್ರೇನು. ಮೊದಲೇ ಋಷಿಗಳು ನಾವು, ಸನ್ಯಾಸಿಗಳು, ನಮ್ಮಂಥವ್ರನ್ನೆಲ್ಲ ಮುಟ್ಟಿ ಗಡ್ಡವನ್ನು ಹಿಂಗೆ ಎಳಿತಾರಲ್ಲ. ಈ ವಿಚಾರವನ್ನು ನಾವು ಕುಂತಿ ಕುಮಾರರಿಗೆ ಹೇಳಲೇಬೇಕು ಅಂತ ನೇರವಾಗಿ ಅಲ್ಲಿಗೆ ಬಂದರು. ಇದು ಮಹಾಋಷಿ ಸೇವಿತಾಶ್ರಮ ಇದರ ಶಿಷ್ಟಾಚಾರವನ್ನು ಕೆಡಿಸಿದವರೇ ಕ್ಷಯವಹರು ಹರಹರ ಎಂದರು ಆ ದ್ವಿಜರು. ಇದು ಮೊದಲೇ ಋಷಿಗಳು ವಾಸ ಮಾಡ್ತಕ್ಕಂಥ ಒಂದು ಆಶ್ರಮ. ಈ ಆಶ್ರಮಕ್ಕೆ ಸ್ತ್ರೀಯರು ನುಗ್ಗಿಂಥ ಕೆಲಸ ಮಾಡ್ಬೋದಾ? ನಾವು ಹೋಗಿಬಿಟ್ಟು ಪಾಂಡವರಿಗೆ ಹೇಳೋಣ ಅಂತ ಹೇಳಿ ನೇರವಾಗಿ ಬಂದರು. ಕೇಳಿದೊಡೆ ಕುಂತಿ ಕುಮಾರರು ಕೇಳಿ ಹೇಳಿದೊಡೆ ಕುಂತಿ ಕುಮಾರರು ಕೇಳಿ ಮಾಡುವುದೇನೋ ಅದಾವುದು. ಅವರು ಛೇಡಿಸ್ತಾರೆ. ಅಯ್ಯೋ ಹೋಗಿ ಹೇಳ್ಕೊಳ್ರಿ ಸ್ವಾಮಿ, ಏನು ಕೇಳಿದ ಮಾತ್ರಕ್ಕೆ ಕುಂತಿ ಕುಮಾರರು ಏನು ಮಾಡ್ತಾರೆ ನಮ್ಮನ್ನು? ವನಪಾಲಕರು ತಾವಿಂದು ಪೃಥ್ವಿ ಪಾಲನೆಮ್ಮೊಡೆಯ. ಇವತ್ತಿನ ದಿನ ನಾವೇ ವನಪಾಲಕರು, ಮಹಾರಾಜನೇ ನಮ್ಮೊಡೆಯ. ಹೇಳಿ ಬಳಿಕ ಅರ್ಜುನನ ಭೀಮನ ದಾಳಿಯನ್ನು ತಹುದೆನುತಾ. ಹೋಗ್ರಿ ಭೀಮಾರ್ಜುನರಿಗೆ ಹೇಳ್ರಿ, ಅವ್ರನ್ನ ಕರ್ಕೊಂಬರ್ರಿ, ನೋಡೋಣ ಅವ್ರೇನು ಮಾಡ್ತಾರೆ ಅಂತ. ಅತಿಘಾತಾಳಿಯರು ಮುನಿಜನವ ಬೈದರು ಬಹು ವಿಕಾರದಲ್ಲಿ. ಏನು ವಿಕಾರವಾಗಿ ಬೈತಾ ಇದ್ದಾರಂತೆ ಮುನಿಜನಗಳನ್ನು ಪಾಪ. ಎನ್ನುತ್ತ ಕವಿದುದು ಮತ್ತೆ ಕಾಂತಾಜನ ಸುಯೋಧನನ ರಮನೆಯ ಸೊಂಪಿನ ಸಖೀನಿ ಕುರುಂಬ ತುಂಬಿತವರ ತಪೋವನವ ಅಂತ ಹೇಳಿಬಿಟ್ಟು ಮುಲಾಜಿಲ್ದಂಗ ಆ ತಪೋವನಕ್ಕೆ ನುಗ್ಗಿಬಿಟ್ಟಿದ್ದಾರೆ ಎಲ್ಲ ಕಾಂತಾಜನ. ಮನಸಿ ಜನದಳ ನೂಕಿ ತೇಳೇಳೆನುತ ಚೆಲ್ಲಿತು ಮುನಿನಿಕರ. ಎದ್ದೇಳ್ರಪ್ಪ ಎಲ್ಲ ಓಡೋಗ್ರಿ ಅಂತ ಹೇಳಿಬಿಟ್ಟು ಪಾಪ ಅವರು ಬೆದರಿ ಬಿಟ್ಟಿದ್ದಾರೆ. ವನಿತೆಯರಲಿ ಸುಳಿದರು ಅವಧಿರು ಮಂದಿ ಸಂದಣಿಸೆ. ಏನು ನುಗ್ಗಿಬಿಟ್ಟಿದಾರಂತ ಪಾಪ. ಕುಣಿವರಂದುಗೆ ಕಾಲ ಝಣ 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 ಝನತ್ಕೃತಿ ರಭಸ. ಮಿಗೆ ಕಂಕಣದ ದನಿ ತೋರುವರು ನುಡಿ ಸಿಕ್ಕಿ ಕಂಧದಲ್ಲಿ ಮಣಿಮಯದ ಕಣ್ಕುಂಡಲವನಲುಗಿಸಿ ಎಣಿಸುವಂತಿರೆ ಕೊರಳ ಹಾರುವ ಮಣಿಗಳನ್ನು ಮುತ್ತುಗಳ ಮೆರೆದರು ಮುರಿದ ಮೂಳಿಯಲಿ. ಏನು ಸುಮ್ಮನೆ ಅವರಾಡಿದ್ದೇ ಆಟ. ಕುಣಿತಿದ್ದಾರಂತೆ, ಎಗರ್ತಿದ್ದಾರಂತೆ, ಡ್ಯಾನ್ಸ್ ಮಾಡ್ತಾ ಇದ್ದಾರಂತೆ. ಬಳಿಯಲೈದಿತು ಮುನಿಗಳ ಅವರು ಪಟಳವನು ಅರಸಂಗರು ಹಿದರು. ನೇರವಾಗಿ ಬಂದವರು ಮಹಾರಾಜನ ಹತ್ರ ಹೇಳಿದರು. ಯಾರಿಗೆ? ಧರ್ಮರಾಜನ ಹತ್ರ. வெக்களிಸಿ ಭೀಮಂಗರ್ಜುನಂಗೆ ಅರುಹಿದರು ಯಮಳರಿಗೆ. ಎಲ್ರಿಗೂ ಕೂಡ ಬಂದು ಹೇಳ್ತಾರೆ, ಉಳಿದರೆ ಮಗೀವನ ವಿಟಾಳ ಪ್ರಳಯವಾದುದು. ತಪಸ್ ಮಾಡಬೇಕು ಅಂತ ಬಂದರೆ ನಾವು ಬರೀ ಸ್ತ್ರೀಯರೇ ತುಂಬಿಕೊಂಡು ಆಗಬಾರದೇ ಇರತಕ್ಕಂಥ ಸಂದರ್ಭ ಆಗ್ತಾ ಇದೆ. ಕಾನನಾಂತರ ನಿಳಯದಲ್ಲಿ ನಿಲ್ಲಿಸೆಮ್ಮನೆಂದುದು ಸಕಲ ಮುನಿನಿಕರ. ಅಲ್ಲಪ್ಪ, ಈ ವನ ಬಿಟ್ಟು ಕಳಿಸ್ತೀರಾ ಅವ್ರನ್ನ? ಇಲ್ದಿದ್ರೆ ನಾವೇ ಹೋಗ್ಬೇಕಾ? ರಸಲಾ ಕುರುರಾಯನಾಥನ ಬರವು ತುರುಪಟ್ಟಿಗಳ ಗೋವಿಸ್ತರಣೆ ಗೋಸುಗ ವೈಸೆ ಪಾಳೆಯ ಸಾರ್ವಭೌಮನದು. ಗುರುಗಳೇ, ಅದಕ್ಕೆ ಯಾಕೆ ಹಂಗೆ ಮಾಡ್ತಿದ್ದೀರಾ? ಅರಸಲಾ ಕುರುರಾಯ ದುರ್ಯೋಧನ ಮಹಾರಾಜನಲ್ವೇ? ಆತನ ಬರವು ತುರುಪಟ್ಟಿಗಳ ಗೋವಿಸ್ತರಣೆ ಗೋಸುಗ. ಏನೋ ಪಾಪ ಆಕಳುಗಳ ಶುಶ್ರೂಷೆಯನ್ನು ಮಾಡೋದಕ್ಕೆ ಗೋಪಾಲರನ್ನು ಮಾತಾಡಿಸ್ಕೊಂಡು ಹೋಗಿ ಅವ್ರಿಗೆ ಉಡುಗೊರೆ ಕೊಡೋದಕ್ಕೆ ಬಂದಿದ್ದಾನೆ ಪಾಪ ದುರ್ಯೋಧನ. ನೀವು ಅದಕ್ಕೆ ಓಡಿ ಬಂದುಬಿಡೋದ? ಇಷ್ಟಾದರೂ ಒಂದು ಸಾರ್ವಭೌಮನ ಅಲ್ವೇ?
ಪರಿಸರದಲ್ಲಿದ್ದುದು ವಿನೋದಕ್ಕೆ ತರುಣಿಯರು ಬರಲೇಕೆ. ಇನ್ನು ಹೆಣ್ಮಕ್ಳು ಬಂದರೆ ವಿನೋದವಾಗಿ ಪರಿಸರದಲ್ಲಿ ಆಡ್ತಾನೆ ಇರ್ತಾರೆ. ಅದಕ್ಕೆ ಯಾಕೆ ನೀವು ಬಂದರು ಓಡಿ ಬರಬೇಕು? ನೀವು ಅಬ್ಬರಿಸುವಿರಿ ನಮ್ಮವರಲ ಎಂದನು ಮಹೀಪಾಲ. ನೀವೇನು ಹಿಂಗೆ ಅಬ್ಬರಿಸ್ತೀರಿ? ನಮ್ಮವನೇ ತಾನೇ ದುರ್ಯೋಧನ, ಬೇರೆನೇ ಅಲ್ಲಲ್ಲ. ನೀವ್ಯಾಕೆ ಚಿಂತೆ ಮಾಡ್ತೀರಿ? ಭೀಮಸೇನ ಸಿಟ್ಟು ಬಂದ್ಬಿಡ್ತು. ಔಡುಗಚ್ಚಿದ ನಂಗ್ರಿಯಲ್ಲಿ ನೆಲ ಬೀಡು ಬಿಡಲೊದೆದನು. ಏನು ಸುಮ್ಮನೆ ನೆಲ ಬಿರಿಯಂಗ ಕಾಲ ಕೊಡದು ಬಿಟ್ಟನಂತೆ. ಕರಾಂಗುಲಿ ಕೂಡಿ ಮುರಿದೋಕಿದನು ಕತಿಯಲ್ಲಿ ನಿಜ ಗದಾಯುಧವ. ಸಿಟ್ಟು ಬಂದ ಗದೆ ತಗೊಂಡು ನೆಲ ಕುಕ್ಕಿಬಿಟ್ಟಿದ್ದಾನೆ. ನೋಡಿದನು ಕುರುರಾಯನಲಿ ಹೊಯ್ದಾಡಿ ಬರಬೇಕೆಂಬ ಭೀಮನ ಮೋಡಿಯನು ನೃಪನರಿದು ಸಂತೈಸಿದನು ಸಾಮದಲ್ಲಿ. ಏನಾದರೂ ಮಾಡ ಆ ದುರ್ಯೋಧನನ್ನು ಏನು ಬೇಕೋ ಮಾಡಿಬಿಡ್ತೀನಿ ಅಂತ ಹೊರಟೋ ನೀವನು. ಅವಾಗ ಧರ್ಮರಾಜ, ಅಪ್ಪ ಭೀಮಸೇನ ಸಮಾಧಾನ, ಯಾಕಂಗೆ ಎಗರಾಡ್ತೀಯಯ್ಯ, ಏನಾಗಿದೆ ಈಗ ಅಂತ ಹೇಳಿಬಿಟ್ಟು ಅವನ್ನ ಸಂತೈಸಿದ್ದಾನೆ. ಕರೆಸಿದನು ನೃಪವಾರಿ ಕೇಳಿಗೆ. ಅಷ್ಟೊತ್ತಿಗೆ ಏನಾಗ್ಬಿಡ್ತಪ್ಪ ಅಂದರೆ, ದುರ್ಯೋಧನ ಹೆಣ್ಮಕ್ಳಿಗೆ ಹೇಳಿ ಕಳಿಸಿದಂತೆ, ಎಲ್ಲ ಬಂದುಬಿಡ್ರಿ, ಇಲ್ಲಿ ಒಂದು ಸರೋವರ ಇದೆ, ಆ ಸರೋವರದಲ್ಲಿ ಸ್ನಾನ ಮಾಡಬೇಕು ಅಂತ ಅಂದ ತಕ್ಷಣ ಎಲ್ಲರೂ ಕೂಡ ಆ ಕಡೆ ಹೊರಟು ಬಿಟ್ಟರು. ಕೇಳಿದು ತಿರುಗಿತು ಅಂಗಜದಟ್ಟು ಝಣ ರವದರ ಭಸದಲ್ಲಿ. ಎಲ್ಲರೂ ಹೋಗ್ಬಿಟ್ರು. ಮೌನ ಆವರಿಸಿಬಿಡ್ತು. ಸಮಾಧಾನವಾಗಿ ಎಲ್ಲರೂ ಕೂಡ ಋಷಿಗಳು ತಪಸ್ಸಿ ಕೂತರಂತೆ. ಎಲ್ಲ ನೇರವಾಗಿ ಬಂದಿದ್ದಾರೆ. ಯಾರ್ಯಾರು ಬಂದ್ರಪ್ಪ ವನಕ್ಕೆ? ಅದ್ಯಾರು ವನ ಅಂದರೆ ಗಂಧರ್ವನ ವನ. ಇವ್ರಿಗೆ ಗೊತ್ತಿಲ್ಲ. ನುಗ್ಗಿಬಿಡ್ತಾ ವನಾಂತರದೊಳಗೆ ರಾಯಕುವರರು ಸಹಿತ ಮಂತ್ರಿ ಪಸಾಯಿತರ ಮಕ್ಕಳು, ಚಮೂಪರ ನಾಯಕರ ನಂದನರು ವಿಟರು ವಿನೋದಿಗಳು ಪುರದ ಆಯತಾಕ್ಷಿಯರೊಡನೆ ರಾವುತಪಾಯಕರ ಸುತರಾಳಿ ಮೇಳ ನವಾಯಿಗಳ ನಗರಿಗೈದಿತು ಕೋಟಿ ಸಂಖ್ಯೆಯಲ್ಲಿ. ಕೋಟ್ಯಾಂತರ ಜನ ಬಂದು ಮುತ್ತಿಬಿಟ್ರಂಥ ವನಕ್ಕೆ. ಅದು ದೇವಲೋಕದ ಗಂಧರ್ವರವನ. ಅದಿವರಿಗೆ ಗೊತ್ತಿಲ್ಲ. ವರಲಿದವು ಕಹಳೆಗಳು ಕಾಹಿನ ಸುಬಟರು ನೆರೆದು ಮುಸುಂಡಿಯ ಪರಶು ಮುದ್ಗರ ಚಾಪ ಮಾರ್ಗಣ ಸಬಳ ಸೂನಗೆಯ ಹರಿಗೆ ಖಡ್ಗದಲ್ಲಿ ಅರಿಭಟರ ಚಪ್ಪರಿಸಿದರು. ಗಂಧರ್ವ ಭಟರಿಗೆ ಕುರುಪತಿಯ ಸುಭಟರಿಗೆ ತೊಡಗಿತು ತೋಟಿ ತೋಪಿನಲ್ಲಿ. ಏನು ಆ ಕಡೆ ಅವರು ನಿಂತು ಬಿಟ್ಟಿದ್ದಾರಂತೆ ಗಂಧರ್ವರು ಕಟ್ಟು ಕಾವಲಾಗಿ ಬಾಗಿಲಿಗೆ. ಇವ್ರನ್ನೊಳಗೆ ಅವ್ರು ಬಿಡ್ತಿಲ್ಲ, ಇವರು ಒಳಕ್ಕೆ ಹೋಗೋದು ಬಿಡ್ತಿಲ್ಲ. ಏನು ವಿಚಿತ್ರವಾದ ಹೋರಾಟ ಪ್ರಾರಂಭ ಆಗಿಬಿಡುತ್ತೆ ಎರಡೂ ಸೈನ್ಯಕ್ಕೂ ಕೂಡ. ಅವರು ಕಡಿಮೆ ಇಲ್ಲ, ಇವರು ಕಡಿಮೆ ಇಲ್ಲ. ಚೆಲ್ಲಿದರು ಚಪಳೆಯರು ಮುನಿಜನವೆಲ್ಲ ಪಾಂಡವರಾಶ್ರಮದ ಮೊದಲಲ್ಲಿ. ಮನೆಗಣೆ ಮೊಲೆತು ಮುರಿದವು ಮನೆಯ ಮುಂಬಿಗರ. ಇದನ್ನು ನೋಡಿಬಿಟ್ಟು ಆ ಚಪಲೆಯರಿದ್ರಲ್ಲ, ಸಾವಿರಾರು ಜನ ಹೆಣ್ಣುಮಕ್ಕಳು, ಲಕ್ಷಾಂತರ ಜನ, ಅವರೆಲ್ಲ ಓಟ ಈ ಕಡೆ ಋಷಿಗಳು ನಮಗೆ ಆಗಬೇಕಪ್ಪ ಅಂತ ಬಂದು ಇವರು ತಪಸ್ಸಿ ಕೂತರು ಅಲ್ಲೇ ಪಕ್ಕದಲ್ಲಿ. ಮುರಿದು ತಳಿಗಳ ಇವರು ಈ ಕಡೆ ಮುರಿದು ತಳಿಗಳ ಬಲಿದು ಬಾಗಿಲ ಹೊರಗೆ ನಿಂದರು. ದಾರಿ ಕೇಳಿಯ ಕರೆದು ಶೋಣಿತವಾರಿ ಕೇಳಿಗೆ ಬನ್ನಿ ನೀವೇನು. ಗಂಧರ್ವರ ಒಂದು ದೂತರು ನಿಂತು ಬಿಟ್ಟಿದಾರಂತೆ. ಬರೇ ಇಲ್ಲಿ, ನೀವು ಸ್ನಾನ ಮಾಡೋಕ್ಕಲ್ಲ ಬಂದಿರೋದು, ನೀರನ್ನು ಸ್ನಾನ ಮಾಡೋಕ್ಕಲ್ಲ, ಸರೋವರದಲ್ಲಿ ಸ್ನಾನ ಮಾಡೋಕ್ಕಲ್ಲ, ನಿಮ್ಮನ್ನು ನಾವು ರಕ್ತದ ಸ್ನಾನ ಮಾಡಿಸ್ತೀವಿ. ರೂಪಸುತರ ಪಡಿ ಬಲಕ್ಕೆ ಬಂದಿತು ವಿಪುಲ ಬಲ ಹಲ್ಲಣಿಸಿ. ಈ ಕಡೆ ದುರ್ಯೋಧನ ಸೈನ್ಯ ನುಗ್ಗಿಬಿಡ್ತು. ಹೊಯ್ ಅಪಸದರ ಗಂಧರ್ವ ಸುಭಟರ ನೆನುತ ಸೂಟಿಯಲಿ. ಒಡಿ ಅವರು ಒಡಿ ಇವರು ಒಡಿ. ಏನು ಯುದ್ಧ ಪ್ರಾರಂಭ. ಕುಪಿತರರೆ ಎಟ್ಟಿದರು ತೋಪಿನ ಕಪಿಗಳವೆಡೆ. ಕಾಣಬಹುದೆನುತ ಉಪಚರಿತರೋಳ್ ಸರಿಯೇ ಒಳ ಸರಿಯೇ ಹೋಗಿಸಿದರು ಅವರ ನಾವನವ. ಏನು ಹೊಡೆದು ಆ ವನದೊಳಗೆ ನುಗ್ಗಿಬಿಟ್ಟಿದ್ದಾರೆ ಕೌರವ ಸೈನ್ಯ.
ಮುರಿಯನುತ ಗಂಧರ್ವ ಬಲ ಮುಕ್ಕುರಿಕಿ ಕೌರವ ಬಲದ ತತ್ತರಿದರಿದು ತರಹರವಿಲ್ಲೆನಿಸಿ ಹೊಗಿಸಿದರು ಪಾಳಯವ. ಮುತ್ರಲೇ ಇವ್ರು ಯಾರ ಬಂದಿದ್ದಾರೆ ಅಂತ ಅವರು ಸ್ಟಾರ್ಟ್ ಮಾಡಿಬಿಟ್ರು. ಹೊರಗುಡಿಯ ಹೊರಪಾಳಯದ ಭಟರರು ಹಿದರು ಕುರುಪತಿಗೆ, ಕತಿಯಲ್ಲಿ ಜರೆದು ಜೋಡಿಸಿ ಬಿಟ್ಟನ ಅಕ್ಷೋಹಿಣಿಯ ನಾಯಕರ. ಓಡಿ ಬಂದು ದುರ್ಯೋಧನಿಗೆ ಹೇಳ್ಬಿಟ್ರು. ದುರ್ಯೋಧನ ಲಕ್ಷಗಟ್ಟಲೆ ಸೈನ್ಯ ಗಂಧರ್ವರದು ದೇವತೆಗಳದು ಬರ್ತಾ ಇದೆಯಲ್ಲಪ್ಪ ಅಂದ ತಕ್ಷಣ ಇವನು ಅಕ್ಷೋಹಿಣಿ ಸೈನ್ಯವನ್ನು ಬಿಟ್ಟುಬಿಟ್ಟು ಹೋಗ್ರೆಲ್ಲ ಹೊಡೆದಾಡ್ರಿ ಅವ್ರನ್ನೆಲ್ಲ ಮೊಗ್ಗಲು ಮುರಿರಿ. ಹಲ್ಲಣಿಸಿತಿ ಚಾತುರಂಗವ ಎಲ್ಲ ಕವಿದುದು ಹೊಕ್ಕು ದಿವಿಜರ ಚಲ್ಲ ಬಡಿದರು ಚಾಚಿದರು ತೋಪಿನ ಕವಾಟದಲ್ಲಿ. ಏನ ದೇವತೆಗಳ ಸೈನ್ಯವನ್ನು ಹೊಡೆತಿದ್ರೆ ನಿಲ್ಲದ ಔಂಕಿದರಂತಕನ ಪುರದಿಲ್ಲೆಯಲಿ ಹೆಕ್ಕಳದ ಖಡುಗದ ಗಲ್ಲಣೆಯ ಖಣಿಲ ಗಾಡಿಕೆ ಕಂಟಿಸಿತು ನಭವ. ಏನು ಫಳ ಸುಳೆ ಢಳ 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 ಆಯುಧಗಳ ಒಂದು ಶಬ್ದ ಸಿಡ್ಲುಗಳೊಡದಂಗೆ ಇರ್ತಿತ್ತಂತೆ ಆಕಾಶದಲ್ಲಿ. ಬಲದ ಪದ ಘಟ್ಟಣೆಗೆ ಹೆಂಬರನುಲಿದು ಬಿದ್ದವು. ದೊಡ್ಡ ದೊಡ್ಡ ಮರಗಳೇ ಮುರಿದು ಬೀಳ್ತಾ ಇದ್ದಾವಂತೆ. ಸಾಲಪೂಗಾವಳಿ ಕಪಿತ್ತ ಲವಂಗ ತುಂಬುರ ನಿಂಬ ದಾಳಿಂಬ. ಕಪಿತ್ತ ಲವಂಗ ತುಂಬುರ ನಿಂಬ ದಾಳಿಂಬ ಫಲಫಲಾಶರ ಸಾಲ ಶಮಿ ಗುಗ್ಗಳ ವಧೂಕ ಅಶೋಕ ಬಿಲ್ವಾ ಮಲಕ ಜಂಬೀರಾದಿಗಳು ನುಗ್ಗಾಯಿತು ನಿಮಿಷದಲ್ಲಿ. ನಾನಾ ವಿಧದ ಮರಗಳು, ನಾನಾ ವಿಧದ ಹಣ್ಣಿನ ಮರಗಳು, ತೇಗ ಹೊನ್ನೆ ವಿಚಿತ್ರವಾದ ಮರಗಳು ಎಲ್ಲ ಸುಮ್ಮನೆ ಮುರಿದು ಬೀಳ್ತಿದ್ದಾವಂತೆ. ತೋಟ ಹುಡಿಯಾಯಿತು ಮುರಿದುದು ತೋಟಿಯಲ್ಲಿ ನಮ್ಮವರು ಹಗೆಗಳಗಾಟವರಾಚೆಯಲ್ಲಿ ದುರ್ಬಲ ನಮ್ಮದೀಚೆಯಲ್ಲಿ. ಚಿತ್ರಸೇನೆಗೆ ಬಂದು ಹೇಳ್ಬಿಟ್ರು, ಮಹಾರಾಜರೇ ಆ ಕಡೆ ದೇವತೆಗಳು ಅಲ್ಲಪ್ಪ ಅವರೆಲ್ಲ ನುಗ್ಗಿ ಸುಮ್ಮನೆ ಹೊಡಿತಿದ್ದಾರೆ, ಆ ತೋಟ ಎಲ್ಲ ಚಲ್ಲಾಪಿಲ್ಲಿ ಆಗಿದೆ, ನೀನಿನ್ನ ಸುಮ್ಮನಿದೆಯಲ್ಲಯ್ಯ. ಆಟವಿಕದಳ ಹೊಯ್ದು ಮಿಂಡರ ಮೀಟ ನೆತ್ತಿದನು ಅವರು ಕಾಕಿನ ಕೋಟಲೆಗೆ ನಾವುಲ್ಲೆರೆಂದರು ಚಿತ್ರಸೇನಂಗೆ. ಅವರು ನಮ್ಮನ್ನು ಹೊಡಿತಿದ್ದಾರೆ, ಮೊಗ್ಲು ಮುರಿತಿದ್ದಾರೆ. ಏಟುಗಳು ನಮಗೆ ಭಾಳ ಆಗಿಬಿಟ್ಟಿವೆ ಚಿತ್ರಸೇನ, ನಮಗೆ ತಟ್ಕೆಮಕ್ಕಾಗಲ್ಲಪ್ಪ, ಏನಾದರೂ ಮಾಡು. ಅವನಿಗೆ ಸಿಟ್ಟು ಬಂದುಬಿಡು ಚಿತ್ರಸೇನಿಗೆ. ಲೇ ಅವರು ಮರ್ತ್ಯರು ನಮ್ಮನ ಕಟಾದಿ ವಿಜರಿ ವಿಧಿಯಾದುದೇ. ಅವರು ನೋಡಿದರೆ ಮರ್ತ್ಯರವರು ಭೂಮಿ ಮೇಲಿರ್ತಕ್ಕಂಥ ಸಾಮಾನ್ಯವಾದ ಮಾನವರು, ನಾವು ದೇವತೆಗಳು. ಎಂಥ ಪರಿಸ್ಥಿತಿ ಬಂತಲ್ಲ. ಕವಿ ಎನ್ನುತ್ತ ಇತ್ತನು ರಣಕ್ಕೆ ವೀಳಯವ. ಒಡೀರಿ ಅಂತ ಹೇಳಿಬಿಟ್ಟು ಯುದ್ಧ ಪ್ರಾರಂಭ ಆಗಲಿ ಅಂತ ಹೇಳಿಬಿಟ್ಟು ಅವನು ವೀಳಯವನ್ನು ಕೊಟ್ಟಿದ್ದಾನೆ. ಗವಿಯ ಗರುವರುಗಾಡಿಸಿತು ಮಾನವರ ಮರುಕಕ್ಕೆ ಮುರಿದುದೀ ಸುರನಿವಹ ಸುಡಲಾಹವನೆನು ತೈದಿದರು ಸೂಟಿಯಲಿ. ಏನು ಲಕ್ಷಾಂತರ ಸೈನ್ಯ ನುಗ್ಗಿಬಿಡ್ತಂತೆ ದೇವತೆಗಳದು. ಆರು ನಿಲ್ಲುವರು ದೇವಲೋಕದ ವೀರರಲ್ಲ ವಿಗಡರೆನಿಸು ಎಸುಗೆಯ ಭೂರಿ ಬಾಣದ ಹಿಂಡು ತರಿದವು ಹೋಗುವ ಗಂಡಿಗರ. ವಾರುವನ ಮುಖದೆರುಹಿದವು ಮದವಾರಣಂಗಳ ಕೊಡಕಿದವು ಹೊಂದೇರು ಮುಗಿದವು ಒಗ್ಗು ಮುರಿದುದು ಮಿಗುವ ಕಾಲಾಳ. ಏನು ಸುಮ್ಮನೆ ಆನೆಗಳು, ಕುದುರೆಗಳು, ರಥಗಳು ಆ ಕಡೆಯೂ ಇದ್ದಾವೆ, ಈ ಕಡೆಯೂ ಇದ್ದಾವೆ. ಕುದುರೆಗಳು, ಆನೆಗಳು, ಸೇನಾನೆಗಳೆಲ್ಲ ಗಾಯಗೊಳ್ಳುತ್ತಿದ್ದಾರೆ, ಸಾಯ್ತಿದ್ದಾವೆ. ಮುರಿದುದಿದು ಗಂಧರ್ವ ಬಲ ಮಿಕ್ಕುರುಬೇರ್ಕೊಂಡೇ ಬಂದು ದಗ್ಗದ ಗರುವರಳಿದುದು ಬರಿಯ ದುರುಯಶ ಉಳಿದುದು ಅರಸಂಗೆ. ಆ ಕಡೆ ಅವರು ಕೌರವರು, ಅಯ್ಯೋ ಇವನ ಏನು ಸುಮ್ಮನೆ ಅವರು ದಾಳಿ ಮಾಡ್ತಿದ್ದಾರೆ ನಮ್ಮ ಹತ್ರಿ, ಇಷ್ಟು ಪರಾಕ್ರಮವಾಗಿ ನಮ್ಮ ಬಲ ಏನೂ ನಿಲ್ತಾ ಇಲ್ಲ, ಹಿಂದಕ್ಕೋಡಾಗ್ತಾ ಇದೆ. ಅಪಜಯನೇ ಉಳಿಯುತ್ತೆ ಮಹಾರಾಜನಿಗೆ. ಕರಿತು ರಗರಥ ಪಾಯದಲ ಹೆಣದೊರಳಿಗಟ್ಟಿತು. ಏನು ಎಲ್ಲಿ ನೋಡಿದ್ರು ಹೆಣಮಯ. ಪಾಳಯದ ಗೋಪುರದ ಹೊರಬಾಹೆಯಲ್ಲಿ ನಿಂದುದು ಬಳಕೆ ಬೇರವರು. ಇಂಥ ಸಂದರ್ಭದಲ್ಲಿ ಹೊರಗಡೆ ಇರ್ತಕ್ಕಂಥ ಸೈನ್ಯವನ್ನು ನಾವು ಬರ ಕೇಳಬೇಕು ಅಂತ ಹೇಳಿಬಿಟ್ಟು ಯಾವಾಗ ದುರ್ಯೋಧನನಿಗೆ ಹೇಳಿದ್ದಾರೆ ಆ ಕಡೆ ಕೌರವರು,
ಮುರಿದು ಬರುತ್ತಿದೆ ಜಿಯ ನಾಯಕರು ರವಣವು ಉರಿಯುವವರ ಬಲುಗಾಯದಲ್ಲಿ ಕುಕ್ಕರಿಸಿದರು ಗಂಧರ್ವರಿದೆ ಕಡೆವನದ ಕಾಹಿನಲಿ. ಮುರಿದು ಬರುತ್ತಿದೆ ಜಿಯ ನಾಯಕರು ಉರಿಯುವವರ ಬಲುಗಾಯದಲ್ಲಿ. ದೊಡ್ಡ ದೊಡ್ಡ ನಾಯಕರೆಲ್ಲ ಗಾಯ ಆಗಿ ಉರಿ ಹತ್ಕೊಂಡದವರಿಗೆಲ್ಲ. ಕುಕ್ಕರಿಸಿದರು, ದೊಡ್ಡ ದೊಡ್ಡ ನಾಯಕರೆಲ್ಲ ಕುಕ್ಕರಿಸ್ಕೊಂಡ್ಬಿಟ್ಟಿದ್ದಾರೆ. ಗಂಧರ್ವರಿದೆ ಕಡೆವನದ ಕಾಹಿನಲಿ. ಎಲ್ಲಿ ನೋಡಿದ್ರು ಗಂಧರ್ವರು ಕಾವಲಿದ್ದಾರೆ. ಮರಳಿ ಪಾಳಯ ಬಿಡಲಿ ಮೇನ್ ಹಾಗೆ ಇರಿತ ಕಂಗೈಸುವರ ಬಿಡು. ಇಲ್ಲ ಸೈನ್ಯನ ಕಳಿಸು, ಇಲ್ಲ ನಾವು ಓಡೋಗ್ತೀವಿ, ನಮ್ಮನ್ನು ಬಿಡು. ಕೈ ಮರೆಯ ಬೇಡನೆ ಮರ್ತು ಮಾತ್ರ ಕುತ್ಕೋಬೇಡ ಅಂತ ಹೇಳಿದರೆ ಬೆರಳ ಮೂಗಿನಲ್ಲಿ ಅರಸ ಬೆರಗಾದ. ಮೂಗಿನ ಮೇಲೆ ಬೆರಳು ಇಟ್ಕೊಂಡು ಯೋಚನೆ ಮಾಡ್ತಿದ್ದಾನಂತೆ. ಅಲ್ಲ, ಇದೆಂಥ ವಿಚಾರ. ಇಷ್ಟು ದೊಡ್ಡ ಸೈನ್ಯ ಇದ್ದರೂ ಕೂಡ ಹಿಂಗಾಗ್ತಾ ಇದೆಯಲ್ಲ, ಹಿಂಗಾಗಬಾರ್ದಾಗಿತ್ತಲ್ಲ. ಬಿಡಬಾರ್ದು, ಏನಾದರೂ ಮಾಡಿ ನಾವು ಯುದ್ಧದಲ್ಲಿ ಗೆಲ್ಲಲೇಬೇಕು ಅಂತ ಹೇಳಿಬಿಟ್ಟು ದುರ್ಯೋಧನ ಬರಲಿ ಆ ಕಡೆ ಲಕ್ಷಗಟ್ಟಲೆ ಸೈನ್ಯ, ಹೊರಗಡೆ ಇರತಕ್ಕಂಥ ಸೈನ್ಯ ಅಂತ ಆದೇಶವನ್ನು ಕೊಟ್ಟಿದ್ದಾನೆ ಅಂತ ಹೇಳ್ತಕ್ಕಂಥ ಈ ಒಂದು ಸಂಧಿಗೆ ನಾವು ಇಲ್ಲಿಗೆ ಸಮಾಪ್ತಿಯನ್ನು ಮಾಡೋಣ. ಓಂ ಶ್ರೀ ಕೃಷ್ಣಾರ್ಪಣಮಸ್ತು.